ನೋಡಿ, ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಗೆ ಜೂನ್ 18ನೇ ತಾರೀಕಿನ ನಂತರವೇ ಮುಹೂರ್ತ. ಯಾಕಂದರೆ ರಾಜ್ಯಸಭೆ ಚುನಾವಣೆ ಮುಗಿಬೇಕು, ವಿಧಾನ ಪರಿಷತ್ ಚುನಾವಣೆ ಮುಗಿಬೇಕು. ಅದೆಲ್ಲ ಮುಗಿದಾದ ಬಳಿಕ 2ನೇ ಲಿಸ್ಟು ಅನೌನ್ಸ್ ಆಗುತ್ತೆ. ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಒಂದಷ್ಟು ಜನರ ಆಕಾಂಕ್ಷಿಗಳ ಹೆಸರನ್ನ, ಆದರೆ ಪಟ್ಟಿ ಬಹಳಷ್ಟು ದೊಡ್ಡದಿದೆ. ಹಾಗಾದರೆ 2ನೇ ಲಿಸ್ಟಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರಿಗೆ ಮಿಸ್ ಆಗಬಹುದು, ಮಿಸ್ ಆದವರು ವಾಟ್ ನೆಕ್ಸ್ಟ್ ಏನು ಮಾಡ್ತಾರೆ? ಯಾಕಂದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಅವಕಾಶಕ್ಕೋಸ್ಕರ ಕಾದಿದ್ರು, ಬಟ್ ಅವಕಾಶ ಸಿಗಲಿಲ್ಲ. ಅದಾದಮೇಲೆ ಅವರೆಲ್ಲರೂ ಕೂಡ ಹೇಳ್ತಾ ಇದ್ದಿದ್ದು ಯಾರಾದರೂ ಸಿ ಎಂ ಆಗಲಿ ಅಥವಾ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಲಿ, ನಮಗೇನೂ ತೊಂದರೆ ಇಲ್ಲ, ಆದರೆ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗಬೇಕು, ಸಂಪುಟದಲ್ಲಿ ನಮಗೆ ಸ್ಥಾನಮಾನ ಸಿಗಬೇಕು. 2.5 ವರ್ಷಗಳಿಂದ ನಾವು ಬಕಪಕ್ಷಿಗಳಂತೆ ಕಾಯ್ತಾ ಇದ್ದೀವಿ, ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ, ಸಿ ಎಂ ಯಾರಾದರೂ ಚಿಂತೆ ಇಲ್ಲ, ನಾವು ಸಚಿವರಾಗಬೇಕು ಅಂತ ಹೇಳಿ ಒಂದಷ್ಟು ಜನ ಪಟ್ಟು ಹಿಡಿತಾರೆ. ಸೊ ಹಾಗಾಗಿ ಡಿ ಕೆ ಶಿ ಸಂಪುಟ ವಿಸ್ತರಣೆ 2ನೇದು, ಮೊದಲನೇದು ಆಲ್ರೆಡಿ ಆಯಿತು ಲೀಸ್ಟು. 13 ಜನ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಯಿತು. ಖಾತೆ ಹಂಚಿಕೆನೂ ಆಯಿತು, ಖಾತೆ ಖ್ಯಾತೆ ಇನ್ನೂ ಮುಂದುವರಿತಾನೂ ಇದೆ. ಈಗ ಜೂನ್ 18ರ ಬಳಿಕ 2ನೇ ಲಿಸ್ಟು ಅನೌನ್ಸ್ ಆಗುತ್ತೆ. ಸೊ ಯಾರಿಗೆಲ್ಲ ಅವಕಾಶ ಸಿಗುತ್ತೆ? ಒಂದಷ್ಟು ಕುತೂಹಲಗಳಿದೆ, ಸಿಕ್ಕಾಪಟ್ಟೆ ಜನ ಆಕಾಂಕ್ಷಿಗಳಿದ್ದಾರೆ. ಸೊ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ, ಯಾರೆಲ್ಲ ಲಾಬಿ ಮಾಡ್ತಾ ಇದ್ದಾರೆ? ಅನೇಕ ಹಿರಿಯ ಶಾಸಕರು ಕೂಡ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಕೊನೆಗೆ ಹೈಕಮಾಂಡು ಯಾರಿಗೆ ಅವಕಾಶ ಕೊಡುತ್ತೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದರೆ ಮೊದಲನೇ ಲಿಸ್ಟಲ್ಲಿ ಸಿದ್ದರಾಮಯ್ಯ ಅವರ ಬಣದವರಿಗೆ ಸಾಕಷ್ಟು ಮಣೆ ಹಾಕಲಾಗಿದೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣದವರು ಯಾರೂ ಕೂಡ ಕಾಣಿಸಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು, ಬಾಲಕೃಷ್ಣ ಇರಬಹುದು, ಇನ್ನೂ ಸಾಕಷ್ಟು ಜನರು ಇದ್ದಾರೆ, ಇನ್ನೂ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಜೂನ್ 18ರ ಬಳಿಕ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಖಂಡಿತವಾಗ್ಲೂ ಕೂಡ ಫಿಕ್ಸ್ ಆಗುತ್ತೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದ 2ನೇ ಲಿಸ್ಟಲ್ಲಿ ಯಾರಿಗೆಲ್ಲ ಅವಕಾಶ, ಯಾವೆಲ್ಲ ಹಿರಿಯ ಶಾಸಕರು ಭರ್ಜರಿಯಾಗಿ ಲಾಬಿ ಮಾಡ್ತಾ ಇದ್ದಾರೆ? ಹಿರಿಯ ಶಾಸಕರ ಜೊತೆಗೆ ಒಂದಷ್ಟು ಯಂಗ್ಸ್ಟರ್ಸ್ಗಳಿಗೂ ಕೂಡ ಮಣೆ ಹಾಕಲಾಗುತ್ತೆ. ಯಾಕಂದರೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಯಂಗ್ಸ್ಟರ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಶರತ್ ಬಚ್ಚೇಗೌಡ ಸೇರಿದಂತೆ ಒಂದಷ್ಟು ಜನರು ಲೀಸ್ಟಲ್ಲಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಇದ್ದರು, ಫಸ್ಟ್ ಲೀಸ್ಟಲ್ಲೇ ಅವರು ಆದರು. ಬಟ್ ಶರತ್ ಬಚ್ಚೇಗೌಡ ಸೇರಿದಂತೆ ಇನ್ನೊಂದಿಷ್ಟು ಜನರನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಖಾಲಿ ಇರೋದು 20 ಸ್ಥಾನಗಳು. ಇದನ್ನು ತುಂಬುವಂತಹ ಪ್ರಯತ್ನ ಬಹಳ ಜೋರಾಗಿದೆ. ಯಾಕಂದರೆ ಒಬ್ಬರು ಇಬ್ಬರು ಅಸಮಾಧಾನಗೊಂಡ್ರೆ ಖಂಡಿತವಾಗ್ಲೂ ಕೂಡ ಪಕ್ಷಕ್ಕೆ ಡ್ಯಾಮೇಜು. ಇನ್ನು ಒಬ್ಬರನ್ನ ಸಮಾಧಾನ ಮಾಡಿದ್ರೆ ಇನ್ನೊಬ್ಬರು ಶುರು ಮಾಡ್ತಾರೆ, ಅವ್ರನ್ನ ಸಮಾಧಾನ ಮಾಡಿದ್ರೆ ಅವ್ರನ್ನ ಶುರು ಮಾಡ್ತಾರೆ. ಈ ಖಾತೆ ಖ್ಯಾತೆ ಇದೆಯಲ್ಲ, ಈ ಖಾತೆ ಹಂಚಿಕೆ, ಇದು ಹೈಕಮಾಂಡ್ಗೆ ದೊಡ್ಡ ಮಟ್ಟದಲ್ಲಿ ತಲೆನೋವಾಗೋಗ್ಬಿಟ್ಟಿದೆ. ಈ ಸಿ ಎಂ ಸ್ಥಾನ ವಿಚಾರಕ್ಕೆ ಅದೇ ತಲೆನೋವು ಅಂತ ಹೇಳಲಾಗ್ತಾ ಇತ್ತು. ಬಟ್ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದುಬಿಟ್ಟು ಆರಾಮಾಗಿ ಕೆಳಗಿಳಿದು ಹೋದರು. ಡಿ ಕೆ ಬಂದು ಕೂತ್ಕೊಂಡ್ರು. ಈ ಖಾತೆ ಹಂಚಿಕೆನೇ ಹೌದಾ, ನಮಗೆ ಕೊಡಲ್ವಾ, ಹೆಂಗೆ ಕೊಡಲ್ಲ ನೋಡ್ಬಿಡ್ತೀವಿ, ನಾವು ಸಿದ್ದರಾಮಯ್ಯ ಅವರ ಆಪ್ತರು, ನಾವು ಡಿ ಕೆ ಶಿವಕುಮಾರ್ ಅವರ ಆಪ್ತರು, ಅಯ್ಯೋ ನಾವು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೀವ್ರಿ, 4ರಿಂದ 5 ಬಾರಿ MLA ಆಗಿದ್ದೀವಿ, ನಾವು ಯಾವುದೇ ಪಕ್ಷದಿಂದ ಪಕ್ಷಕ್ಕೆ ಬಂದಿಲ್ಲ, ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀವಿ ಅಂತ ಹೇಳೋರು ಒಂದಷ್ಟು ಜನ. ಕೆಲವೊಂದಿಷ್ಟು ಜನ ನಾವು ಬೇರೆ ಪಕ್ಷದಿಂದ ಬಂದಿದ್ದೀವಿ, ನಮಗೆ ಸ್ಥಾನಮಾನ ಸಿಗುತ್ತೆ ಅಂತಲೇ ಬಂದ್ವಿ, ನಮಗೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು ನಾವು ಅಂತ ಕೇಳೋರು ಕೂಡ ಒಂದಷ್ಟು ಜನ ಇದ್ದಾರೆ. ನೋಡಿ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಜಮೀರ್ ಅಹಮದ್ ಇರ್ಬೋದು, MC ಸುಧಾಕರ್ ಅವರು ಇರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಚಲುವರಾಯಸ್ವಾಮಿ ಅವರಿರ್ಬೋದು, KH ಪಾಟೀಲು ಪ್ರಮುಖರು ಈ ಬಾರಿ ಸ್ಥಾನ ಪಡ್ಕೊಳ್ಳೋದಕ್ಕೆ ವಿಫಲ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರು ಯಾರದ್ದೇ ಹೆಸರು ಇಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಕುತೂಹಲ 2ನೇ ಲಿಸ್ಟಲ್ಲಿ ಇವರ ಹೆಸರಿರುತ್ತಾ ಅನ್ನೋದೇ. 2ನೇ ಲಿಸ್ಟಲ್ಲಿ ಈಗ ಯಾರ್ದೆಲ್ಲ ಹೆಸರಿಲ್ಲ ಅವ್ರದ್ದು ಇರುತ್ತಾ? ಈಗ ಆಲ್ರೆಡಿ ಗೊತ್ತಿದೆ ನಿಮ್ಗೆಲ್ರಿಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಪರವಾಗಿ ಎಷ್ಟೆಲ್ಲ ಪ್ರತಿಭಟನೆಗಳಾಗ್ತಾ ಇದೆ ಅಂತ ಹೇಳಿ. ಅದೆಲ್ಲದರ ನಡುವೆ ಮತ್ತೊಂದು ವಿಚಾರ, ಹೊಸ ಮುಖಗಳಿಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ. ಹೊಸ ಮುಖಗಳಿಗೆ ಅವಕಾಶ ಕೊಡೋದು ಬಹಳಷ್ಟು ದಟ್ಟವಾಗಿದೆ. ಯಾಕಂದರೆ ಮುಂಬರುವ 2028ರ ವಿಧಾನಸಭೆ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು. ಹಾಗಾಗಿ ಮೊದಲಿಗೆ ನಾನು ಬಹಳ ಕ್ವಿಕ್ಕಾಗಿ ನಿಮಗೆ ಹೇಳ್ಬಿಡ್ತೀನಿ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ.
ನಂಬರ್ 1 ಮೊದಲನೇ ಸ್ಥಾನ ನಿಲ್ಲೋದು ಈಗ ಜಮೀರ್ ಅಹಮದ್ ಖಾನ್ ಅವರೇ. ಅವರ ನಡೆಯ ಬಗ್ಗೆ ಬಹಳಷ್ಟು ಕುತೂಹಲ. ವಾಟ್ ನೆಕ್ಸ್ಟ್, ಜಮೀರ್ ಅವರು ಏನು ಮಾಡ್ತಾರೆ ಅಂತ ಹೇಳಿ. ಜಮೀರ್ ಅವರಿದ್ದಾರೆ, ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ಬಹಳ ಒಂದು ರೀತಿಯಲ್ಲಿ ಹೆಂಗೆ ಅಂದರೆ DK ಶಿವಕುಮಾರ್ ಅವರು ಯಾರಿಗೆ ಕೊಡ್ತಾರೆ, ಕಾಂಗ್ರೆಸ್ ಹೈಕಮಾಂಡು ಯಾರಿಗೆ ಕೊಡುತ್ತೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬಿಟ್ಟರೂ ಆಗಲ್ಲ, ಲಕ್ಷ್ಮಣ್ ಸವದಿ ಅವ್ರನ್ನ ಬಿಟ್ಟರೂ ಕೂಡ ಆಗಲ್ಲ. ಸೊ ಹಾಗಾಗಿ ಇಬ್ಬರಲ್ಲಿ ಯಾರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ, ಲಕ್ಷ್ಮಣ್ ಸವದಿ ಅವರ, ಅಂದರೆ ಆ ಭಾಗದಲ್ಲಿ. ಸೊ ಕೊನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಬಿಟ್ಟು ಉಮಾಶ್ರೀ ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ DK ಶಿವಕುಮಾರ್ ಅವರ ಆಪ್ತರು NA ಹ್ಯಾರಿಸ್ ಇವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ ಅಂತ ಹೇಳಿ. ಮತ್ತು ಒಬ್ಬ ಸೀನಿಯರ್ MLA ಕೂಡ ಆಗಿದ್ದಾರೆ, ಗವಿಯಪ್ಪ ಅವರು ಕೂಡ ಹೆಸರು ಕೇಳಿ ಬರ್ತಾ ಇದೆ, BR ಪಾಟೀಲ್ ಅವರ ಹೆಸರು. ಮತ್ತೊಂದು ಕಡೆ ಬಾಗಡಿ ಬಾಲಕೃಷ್ಣ ಅವರು ಪಕ್ಷದಿಂದ ಪಕ್ಷಕ್ಕೆ ಬಂದರು, ಕಾಂಗ್ರೆಸ್ಸಲ್ಲಿ ನಾನೇನೋ ಮಿನಿಸ್ಟರ್ ಆಗ್ಬಿಡ್ತೀನಿ ಅಂತ ಹೇಳಿ. ಅದರಲ್ಲೂ DK ಶಿವಕುಮಾರ್ ಅವರಿಗೆ ಪರಮಾಪ್ತರು, ಪದೇ ಪದೇ DK ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸ್ತಾನೆ ಇರ್ತಾರೆ, ಪರವಾಗಿ ಬ್ಯಾಟ್ ಬೀಸ್ತಾ ಇರ್ತಾರೆ. ಮಾಗಡಿ ಬಾಲಕೃಷ್ಣ, KM ಶಿವಲಿಂಗೇಗೌಡ ಓಪನ್ ಆಗಿ ಹೇಳ್ಬಿಟ್ಟವ್ರೆ, ನನಗೆ ಬೇಕು ಹಾಸನದಿಂದ ಏಕೈಕ ಕಾಂಗ್ರೆಸ್ ಶಾಸಕ ನಾನೇ ಗೆದ್ದಿರೋದು, ನಾನು ಸಚಿವ ಆಗಬೇಕು, ನಾನೇನು ಖಾತೆ ಆ ಖಾತೆ ಈ ಖಾತೆ ಕೊಡಿ ಅಂತ ನಾನೇನು ಖಾತೆ ತೆಗಿಯಲ್ಲಪ್ಪ, ನನ್ನನ್ನು ಮಿನಿಸ್ಟ್ರು ಮಾಡಿ ಸಾಕು, ನನಗೆ ಯಾವ ಖಾತೆ ಕೊಟ್ಟರು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ KM ಶಿವಲಿಂಗೇಗೌಡರು, ಅರಸೀಕೆರೆ ಶಾಸಕರು, ಮಾಗಡಿ ಬಾಲಕೃಷ್ಣ, TB ಜಯಚಂದ್ರ, K ಷಡಾಕ್ಷರಿ, ಗುಬ್ಬಿ ಶ್ರೀನಿವಾಸ್ ಅವರಿದ್ದಾರೆ. ಅವ್ರ ಪರ ಒಂದಷ್ಟು ಕ್ಯಾಂಪೇನ್ಗಳು ಶುರುವಾಗ್ತಾ ಇದೆ. ಅಶೋಕ್ ಪಟ್ಟಣ್ ಅವರು ಡೆಲ್ಲಿಗೆ ಹೋಗಿ ಕದ ತಟ್ಟಿ 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 ಬರ್ತಿದ್ದಾರೆ, ಒಂದಷ್ಟು ಹಿಂಡ್ಗಳನ್ನೇ ಕರ್ಕೊಂಡು ಹೋದ್ರು. ತನ್ವೀರ್ ಸೇಠ್ ಅವರು ನನಗೂ ಬೇಕು ಅಂತ ಹೇಳಿ, ನರೇಂದ್ರ ಸ್ವಾಮಿ ಅವರು, ಬೇಳೂರು ಗೋಪಾಲಕೃಷ್ಣ ಸಾಕಷ್ಟು ಬಾರಿ ಓಪನ್ ಆಗಿ ಹೇಳಿದ್ದಾರೆ, ರಘುಮೂರ್ತಿ, ಅದರ ಜೊತೆಗೆ ಪೊನ್ನಣ್ಣ ಅವರು ಕೂಡ ಲಿಸ್ಟಲ್ಲಿದ್ದಾರೆ. ನಾನು ಆಗಲೇ ಹೇಳಿದೆ KM ಶಿವಲಿಂಗೇಗೌಡರ ಬಗ್ಗೆ, ಸಲೀಂ ಅಹಮದ್ ಅವರು, ನಾರಾಯಣ ಸ್ವಾಮಿ, SN ನಾರಾಯಣ ಸ್ವಾಮಿ, ಅಜಯ್ ಸಿಂಗು, ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೇ. ಹಾಗಾಗಿ ಇರುವಂತಹ 20 ಸ್ಥಾನ. ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕೆ ಬೆಂಬಲಿಗರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಗವಿಯಪ್ಪ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿ, ಎಲ್ರಿಗೂ ಕೂಡ ಆಸೆ ಇರುತ್ತೆ, ಕ್ಷೇತ್ರಕ್ಕೆ ಸಚಿವ ಸ್ಥಾನ ಬೇಕು ಅಂತ ನಾನು ಕೂಡ ಕೇಳಿದ್ದೀನಿ, ವಿಜಯನಗರ ಜಿಲ್ಲೆಯಾದ ನಂತರ ಕೊಡಲಿಲ್ಲ, ಹೇಗಾಗಿ ಒಂದು ಅವಕಾಶ ಬೇಕು ಅಂತ. ಖಂಡಿತ ವಿಜಯನಗರ ಜಿಲ್ಲೆಗೆ ಯಾರೂ ಇಲ್ಲ, ನಾಗೇಂದ್ರ ಅವರು ಆಗಿದ್ರು, ಬಟ್ ಈಗ ಅವ್ರು ಇಲ್ಲ. ಸೊ ಹಾಗಾಗಿ 35 ವರ್ಷದಲ್ಲಿ 4 ಎಲೆಕ್ಷನ್ ಮಾಡಿದ್ದೀನಿ, ನಾನು 2 ಬಾರಿ ಗೆದ್ದಿದ್ದೀನಿ, 2 ಬಾರಿ ಸೋತಿದ್ದೀನಿ. ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರಿಗೆ, CM DK ಶಿವಕುಮಾರ್ ಅವ್ರಿಗೂ ಕೂಡ ಹೇಳಿದ್ದೀನಿ. ಸೊ ನಾನು ಕೂಡ ಆಕಾಂಕ್ಷಿ ಆಗಿದ್ದೀನಿ ಅಂತ ಒಂದಿಷ್ಟು ಆಕಾಂಕ್ಷಿಗಳ ಲಿಸ್ಟ್ ಹೇಳಿದೆ. ಕೊನೆಗೆ ಈ 2ನೇ ಲಿಸ್ಟನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಿ ಯಾರ್ಯಾರಿಗೆ ಕಾಂಗ್ರೆಸ್ ಹೈಕಮಾಂಡು ಮಣೆ ಹಾಕುತ್ತೆ ಅನ್ನೋದಕ್ಕೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುತ್ತೆ.